ನಿನ್ನೆ ದಿನ ಭಾರತದ ಪ್ರಧಾನಮಂತ್ರಿಗಳು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಕಾಗಜಿ ನಿಂಬೆಹಣ್ಣಿನ ಬಗ್ಗೆ, ಅದೇ ರೀತಿಯಾಗಿ ನಮ್ಮ ನಂಜನಗೂಡಿನ ರಸಬಾಳೆ ಬಗ್ಗೆ, ಅದೇ ರೀತಿ ಮೈಸೂರಿನ ವೀಳ್ಯದೆಲೆ ಬಗ್ಗೆ ಪ್ರಶಂಸೆ ಮಾಡಿ ಈ ಭಾಗದಲ್ಲಿರುವಂಥ ಎಲ್ಲ ಕೃಷಿಗೆ ಸಂಬಂಧಿಸಿರುವಂಥ ಹಾಗೂ ತೋಟಗಾರಿಕೆ ಸಂಬಂಧಿಸಿದ ಬೆಳೆಗಳು ಎಕ್ಸ್ಪೋರ್ಟ್ ಮಾಡುವಂಥದ್ದು ಎಲ್ಲ ಕ್ವಾಲಿಟಿ ಇದ್ದಾವೆ, ಅದಕ್ಕೆ GI ಟ್ಯಾಗ್ ಸಿಕ್ಕಿರುವುದು ಅತ್ಯಂತ ಶ್ಲಾಘನೀಯ ವಿಷಯ ಅಂತ ಹೇಳಿದರು. ಅದಕ್ಕೆ ಸಂಬಂಧಪಟ್ಟಂಗೆ ವಿಜಯಪುರ ಜಿಲ್ಲೆಯ ನಿಂಬೆಹಣ್ಣಿನ ಒಂದು ವಿಶೇಷತೆ ಇರುವುದರಿಂದ ಅದ್ರ ಬಗ್ಗೆ ನಿನ್ನೆ ದಿನ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಅವರು ಶ್ಲಾಘನೆ ವ್ಯಕ್ತಪಡಿಸ್ಯಾರ. ಅದಕ್ಕೆ ವಿಜಯಪುರ ಜಿಲ್ಲೆಯ ನಿಂಬೆ ಬೆಳೆಗಾರರಿಗೆ ಅತ್ಯಂತ ಸಂತಸ ಉಂಟಾಗೈತೆ. ಯಾಕಂತಂದರೆ ಈ ಒಂದು ಪ್ರಧಾನಿಯವರ ಮಾತಿನಿಂದಾಗಿ ಈ ಒಂದು ಮಾರುಕಟ್ಟೆ ಹೆಚ್ಚಿನ ಪ್ರಮಾಣದಿಂದಾಗಿ ದೇಶ ವಿದೇಶಗಳಿಗೆ ರಫ್ತು ಮಾಡೋದ್ರಿಂದಾಗಿ ಇಲ್ಲಿ ಏನು ನಾವು ನಷ್ಟ ಅನುಭವಿಸುವಂಥದ್ದು ಕೂಡ ತಪ್ಪಿಸುವಂಥದ್ದು ಕೆಲಸ ಆಗೈತಿ. ಇನ್ನು ನಿಂಬೆ ಬೋರ್ಡ್ ಈಗಾಗಲೇ ನಿರ್ಮಾಣ ಆಗೈತಿ, ಅಲ್ಲಿ ಕೂಡ ಕೇವಲ ನೆಪ ಮಾತ್ರಕ್ಕೆ ಮಾಡಲಾರ್ದೆ ಹಲವಾರು ಯೋಜನೆಗಳನ್ನು ತಂದು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಆಗ್ರಹ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಆದಷ್ಟು ಬೇಗನೆ ವಿಜಯಪುರದ ವಿಮಾನ ನಿಲ್ದಾಣ ಕೂಡ ಮುಕ್ತಾಯ ಆಯ್ತಪ್ಪ ಅಂತಂದ್ರೆ ಇಂಡಿಯಾ ಕಾಗಜಿ ನಿಂಬೆಹಣ್ಣನ್ನು ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಹಲವಾರು ಭಾರತ ಸರ್ಕಾರದ ಅಂಗಸಂಸ್ಥೆಗಳಾದಂಥ ಅಪೇಡ ಇರ್ಬೋದು, ಕೆಪೆಕ್ ಇರ್ಬೋದು, ಹಲವಾರು ಸಂಸ್ಥೆಗಳಲ್ಲಿ ನೂರಾರು ಯೋಜನೆಗಳನ್ನು ತಂದಾರೆ. ಅದಕ್ಕೂ ಕೂಡ ಒಂದಿಷ್ಟು ವ್ಯವಸ್ಥೆ ಆಗ್ತದೆ, ರೈತರಿಗೆ ಎಲ್ಲರಿಗೆ ಅನುಕೂಲ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮಸ್ಕಾರ. ನಿನ್ನೆ ನಮ್ಮ ಭಾರತ ದೇಶದ ಮನ್ ಕಿ ಬಾತ್ ಇದರಲ್ಲಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯವರು ಮಾನ್ಯ ನರೇಂದ್ರ ಮೋದಿಯವರು ಕರ್ನಾಟಕ ಜಿಲ್ಲೆಯ ನಿಂಬೆ ಬೆಳೆಗಾರ ರೈತರಿಗೆ ಉದ್ದೇಶಿಸಿ ಮಾತಾಡಿ ಪ್ರಶಂಸನೆ ನೀಡಿದ್ದಕ್ಕೆ ನಮ್ಮ ರಾಜ್ಯದ ರೈತರ ಪರವಾಗಿ ಮತ್ತು ನಮ್ಮ ಇಲಾಖೆಯ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ನಾನು ರಾಹುಲ್ ಕುಮಾರ್ ಬಾವಿದೊಡ್ಡಿ, ವ್ಯವಸ್ಥಾಪಕ ನಿರ್ದೇಶಕರು, ನಿಂಬೆ ಅಭಿವೃದ್ಧಿ ಮಂಡಳಿ, ಇಂಡಿ, ಬಿಜಾಪುರ. ಈ ಬಿಜಾಪುರ ಜಿಲ್ಲೆಯಲ್ಲಿ ಒಟ್ಟು ಕರ್ನಾಟಕ ರಾಜ್ಯದಲ್ಲಿ 9,000 ಹೆಕ್ಟೇರಷ್ಟು ಲಿಂಬೆ ಪ್ರದೇಶ ಬೆಳೆ ಇದೆ. ಅದರಲ್ಲಿ 85ರಷ್ಟು ಬಿಜಾಪುರ ಜಿಲ್ಲೆಯಲ್ಲಿ ಮಾತ್ರ ಬೆಳೀತಾ ಇದ್ದಾರೆ. ಅದು GI ಟ್ಯಾಗ್ ಒಳ್ಳೆ ಗೋಲಾಕಾರ ಮತ್ತು ರಸಭರಿತ ಫುಲ್ ರಸ ಇರುವುದರಿಂದ ಮತ್ತು ತುಳು ಸಪ್ಪೆ ಇರೋದ್ರಿಂದ ಅದಕ್ಕೆ GI ಟ್ಯಾಗ್ ಕೂಡ ಸಿಕ್ಕಿದೆ. ಈ GI ಟ್ಯಾಗ್ ಸಿಕ್ಕಿರೋ ಸಲುವಾಗಿ ಮನ್ ಕಿ ಬಾತಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಉದ್ದೇಶಿಸಿ ರೈತರಿಗೆ ಪ್ರಶಂಸನೆ ನೀಡಿದ್ದಾರೆ. ಆದ್ದರಿಂದ ಇದು ಆ GI ಟ್ಯಾಗ್ ಇರೋದ್ರಿಂದ ಮಾಲ್ಡೀವ್ಸ್, UK ಮತ್ತು UAE, ಒಮನ್ ಅಂಥ ಪ್ರದೇಶಗಳಿಗೆ ಅಪೇಡ ಅವರ ಸಂಯೋಗದಲ್ಲಿ ನಾವು ಬಿಜಾಪುರದಿಂದ ರಫ್ತು ಮಾಡ್ತಾ ಇದ್ದೇವೆ. ಈ GI ಇದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಸಾಕಷ್ಟು ಹೆಚ್ಚಿನ ದರದಲ್ಲಿ ಇದು ಸಿಗಬಹುದು ಮತ್ತು ಎಲ್ಲ ಬೆಳೆಯಂಥ ರೈತರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾನು ಏನು ಮಾತನಾಡ್ತೀನಿ. ಟೋಟಲ್ 8,000 ಚಿಲ್ಲರೆ, 9,000